ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನನ್ನ ಹಂಪಿ ಪ್ರವಾಸದ 3ನೇ ವಿಡಿಯೋ ಇದಾಗಿದೆ. ಈ ದಿನ ನಾವು ನೋಡ್ತಾ ಇರೋದು ಹಂಪಿ ಹೊಸಪೇಟೆ ರಸ್ತೆಯಲ್ಲಿರ್ತಕ್ಕಂಥ ಒಂದು ಪುರಾತನ ಬಾವಿ ಇದಾಗಿದೆ. ಇದನ್ನು 1412 ಇಸ್ವಿಯಲ್ಲಿ ಸಂಗಮ ವಂಶದ ಪ್ರಸಿದ್ಧ ದೊರೆಯಾಗಿದ್ದಂಥ ಪ್ರೌಢದೇವರಾಯನ ಕಾಲಕ್ಕೆ ಸಂಬಂಧಿಸಿದ ಒಂದು ಬಾವಿಯಾಗಿದೆ. ಇದನ್ನು ಕೂಪರಾಮ ಬಾವಿ ಅಂತಲೂ ಸಹ ಇದನ್ನು ಕರೀತಾರೆ. ಇದು ಹೆಗ್ಗಡೆ ಸೋವಿದೇವ ಅಂತಕ್ಕಂಥ ಒಬ್ಬ ಅಧಿಕಾರಿ ಪ್ರಯಾಣಿಕರಿಗೆ ನೀರಿನ ಹರವಟಿಗೆಯಾಗಿ ಇದನ್ನು ನಿರ್ಮಿಸಿದ್ದಾನೆ. ಇದು ಇಂಡೋ ಇಸ್ಲಾಮಿಕ್ ಶೈಲಿಯಿಂದ ಕೂಡಿರ್ತಕ್ಕಂಥ ಒಂದು ಬಾವಿಯಾಗಿದೆ ಅಂತಕ್ಕಂಥದ್ದು. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ, ಹಾಗೂ ವಿಡಿಯೋ ಹೇಗಿದೆ ಅಂತ ತಿಳಿಸಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ಪ್ಲೀಸ್. ಹಂಪಿಯ ಬಹು ಪುರಾತನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಬಡವಿಲಿಂಗ ದೇವಾಲಯವು ಒಂದು ಆಕರ್ಷಣೀಯವಾಗಿದೆ. ಈ ಬೃಹತ್ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಒಬ್ಬ ಬಡ ರೈತ ಮಹಿಳೆ. ಹಾಗಾಗಿ ಈ ದೇವಾಲಯವನ್ನು ಬಡವಿಲಿಂಗ ದೇವಾಲಯ ಅಂತಲೇ ಸಹ ಕರೀತಾರೆ. ಇಲ್ಲಿ ಪ್ರತಿನಿತ್ಯವನ ಪೂಜೆಯನ್ನು ಸಹ ಈ ಶಿವಲಿಂಗಕ್ಕೆ ಮಾಡ್ತಾರೆ. ಈ ಬಡವಿ ಶಿವಲಿಂಗ ದೇವಾಲಯ ಪಕ್ಕದಲ್ಲೇ ಉಗ್ರನರಸಿಂಹನ ಒಂದು ಮೂರ್ತಿ ಸಹ ಇದೆ. ಇದು ಹಂಪಿಯನ್ನು ದೋಚುವಾಗ ಈ ಇಸ್ಲಾಂ ದಾಳಿಕೋರರು ಅಂದರೆ ಈ ಬಹುಮನಿ ಸುಲ್ತಾನರು ಏನಿದ್ದಾರೆ, ಅವರು ಈ ಉಗ್ರನರಸಿಂಹನ 2 ಕೈಗಳನ್ನು ತಮ್ಮ ಖಡ್ಗಗಳಿಂದ ಕತ್ತರಿಸಿ ಹಾಕಿದರು ಅಂತಕ್ಕಂಥದ್ದು. ಇದೊಂದು ಚರಿತ್ರೆಯ ವಿಪರ್ಯಾಸ ಸಂಗತಿ ಅಂತಲೇ ಹೇಳ್ಬೋದು. ಹಂಪಿಯಲ್ಲಿ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳೋದೇ ಒಂದು ರೋಮಾಂಚನಕಾರಿ ಸಂಗತಿ. ಆ ಸ್ಥಳವನ್ನು ನೋಡೋದಾದರೆ ಹೇಮಕೂಟ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ಸೂರ್ಯಾಸ್ತದ ಒಂದು ಪಾಯಿಂಟ್ ಇದೆ. ಈ ಸನ್ಸೆಟ್ ಪಾಯಿಂಟನ್ನು ನೋಡಬೇಕು ಅಂತೇಳಿ ನಾನು ಸಹ ಹೋಗಿದ್ದು, ಆದರೆ ಸಮಯದ ಅಭಾವದಿಂದಾಗಿ ಆ ಸೂರ್ಯಾಸ್ತವನ್ನು ತೋರಿಸೋದಕ್ಕೆ ಆಗಲಿಲ್ಲ. ಈ ಹೇಮಕೂಟ ಬೆಟ್ಟದಿಂದ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಬೋದು. ಹಂಪಿಯಲ್ಲಿ ವಿಶೇಷವಾಗಿ ನಾವು ಕಾಣ್ತಕ್ಕಂಥದ್ದು ಗೋಪುರಗಳು. ಅದರಲ್ಲೂ ಸಹ ಗಾಳಿ ಗೋಪುರ ಅಂತಕ್ಕಂಥದ್ದು ಸಹ ಒಂದು ವಿಶೇಷವಾಗಿ. ಇದನ್ನು ರಾಯಗೋಪುರ ಅಂತಲೂ ಸಹ ಕರೀತಾರೆ, ಏಕೆಂದರೆ ಇದು ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗಾಳಿ ಗೋಪುರಗಳಾಗಿವೆ ಅಥವಾ ರಾಯಗೋಪುರಗಳಾಗಿವೆ. ಈ ಹೊಯ್ಸಳರ ಕಲಾವಾಸ್ತು ಶೈಲಿಯನ್ನು ಉಳಿಸ್ಕೊಂಡು ಬಂದಂತಹ ಕೀರ್ತಿ ವಿಜಯನಗರದ ಅರಸರಿಗೆ ಸಲ್ಲುತ್ತೆ. ಇದೇ ಈ ಹಂಪಿಯ ವಿರೂಪಾಕ್ಷ ದೇವಾಲಯದ ಸಮೀಪದಲ್ಲೇ ಇರತಕ್ಕಂಥದ್ದು ಈ ಹೊಯ್ಸಳರ ಕಾಲದ ದೇವಾಲಯ ಇದಾಗಿದೆ.
ಈ ಹೊಯ್ಸಳರ ಕಾಲದ ದೇವಾಲಯಗಳಲ್ಲಿ ನಾವು 3 ವಿಧಗಳನ್ನು ನೋಡ್ತೀವಿ. ಏಕಕೂಟ ದೇವಾಲಯ, ದ್ವಿಕೂಟ ದೇವಾಲಯ, ತ್ರಿಕೂಟ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಅಂದರೆ ಗರ್ಭಗುಡಿಗಳು 1, 2, 3 ಇರ್ತವೆ. ಅಂತಹ ಗರ್ಭಗುಡಿ 3 ಗರ್ಭಗುಡಿಗಳನ್ನು ಹೊಂದಿರತಕ್ಕಂಥ ದೇವಾಲಯವನ್ನು ನಾವು ಈ ದಿನ ನೋಡ್ತಾ ಇದ್ದೀವಿ. ಇದು ಹೊಯ್ಸಳರ ಶೈಲಿಯ ಒಂದು ಪ್ರಮುಖ ಆಕರ್ಷಣೀಯ ಗೋಪುರ ಅಂತಲೇ ಹೇಳ್ಬೋದು. ಹೊಯ್ಸಳರ ಕಾಲದ ಹಳೆಬೀಡು, ಬೇಲೂರು ಮತ್ತು ಸೋಮನಾಥಪುರ ದೇವಾಲಯಗಳನ್ನು ಬಿಟ್ಟರೆ ತ್ರಿಕೂಟ ದೇವಾಲಯ ಇರ್ತಕ್ಕಂಥದ್ದು ನಾನು ನೋಡಿರೋ ಹಾಗೆ ಹಂಪಿಯಲ್ಲಿ ಅನಿಸುತ್ತೆ. ಇಲ್ಲಿ 3 ಗರ್ಭಗುಡಿಗಳು ಇದ್ದೂ ಸಹ ಯಾವುದೇ ಗರ್ಭಗುಡಿಯಲ್ಲಿ ಲಿಂಗಗಳಿಲ್ಲ. ಇದು ಹೊಯ್ಸಳರ ಶೈಲಿಯ ಒಂದು ಕಲಾ ವಿನ್ಯಾಸ ಅಂತ ಹೇಳೋದಕ್ಕೆ ಇಲ್ಲಿನ ಕಂಬಗಳು ಸಹ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು. ಹೊಯ್ಸಳರು ಪ್ರಮುಖವಾಗಿ ವಿಷ್ಣುವಿನ ಆರಾಧಕರಾಗಿದ್ದರಿಂದ ಈ ದೇವಾಲಯಗಳಲ್ಲಿ ನಾವು ಪ್ರಮುಖವಾಗಿ 3 ಗರ್ಭಗುಡಿಗಳನ್ನು ನಾವು ನೋಡ್ತೀವಿ. ಇಲ್ಲಿ ಈ ಗರ್ಭಗುಡಿಯ ಮುಖ್ಯ ದ್ವಾರದ ಮೇಲೆ 3 ಗೋಪುರಗಳನ್ನು ಸಹ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಂಪಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರೋದಕ್ಕಿಂತ ಮುಂಚೆ ಈ ದೇವಾಲಯಗಳಲ್ಲಿ ಸಾಮಾನ್ಯ ಜನರು ಸಹ ವಾಸ ಮಾಡ್ತಾಯಿದ್ರು. ಇಲ್ಲಿ ನೋಡ್ತಕ್ಕಂಥದ್ದು ಒಂದು ಚದುರಂಗದ ದೃಶ್ಯ ಅಥವಾ ಪಗಡೆ ಆಟದ ಒಂದು ರೇಖಾಚಿತ್ರ ಇದೆ. ಸಾಮಾನ್ಯವಾಗಿ ವಿಜಯನಗರ ಕಾಲದ ಜನರಾಗಿರ್ಬೋದು ಅಥವಾ ನಂತರ ಇದ್ದಂಥ ಜನರಾಗಿರ್ಬೋದು ಇಲ್ಲಿ ತಮ್ಮ ಬೇಸರವನ್ನು ಕಳೆಯೋದಕ್ಕೆ ಆಟಗಳನ್ನು ಆಡೋದಕ್ಕೆ ಕೆಲವೊಂದು ರೇಖಾಚಿತ್ರಗಳನ್ನು ರಚನೆ ಮಾಡ್ಕೊಂಡಿದ್ದಾರೆ. ಹಂಪಿಯ ವಿರೂಪಾಕ್ಷ ದೇವಾಲಯ ಈ ಹಂಪಿಯಲ್ಲಿರ್ತಕ್ಕಂಥ ಪ್ರಮುಖ ಆಕರ್ಷಣೀಯ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಹಂಪಿ ವಿರೂಪಾಕ್ಷ ದೇವಾಲಯದ ಗೋಪುರವನ್ನು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಲಾಯಿತು ಅಂತೇಳಿ ಇತಿಹಾಸ ನಮಗೆ ತಿಳಿಸ್ಕೊಡುತ್ತೆ. ಈ ಹಂಪಿ ವಿರೂಪಾಕ್ಷ ದೇವಾಲಯದ ಮೇಲ್ಗಡೆ ಚಾವಣಿಯಲ್ಲಿ ನಾವು ವಿಜಯನಗರ ಕಾಲದ ಈ ವರ್ಣಚಿತ್ರಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ
ಹಂಪಿಯಲ್ಲಿ ವಿರೂಪಾಕ್ಷನ ದರ್ಶನವನ್ನು ಮಾಡಿಬಿಟ್ಟು ಆನಂತರ ಹೋದದ್ದೇ ಶಿವ ದೇವಾಲಯಕ್ಕೆ. ಈ ಶಿವ ದೇವಾಲಯವು ಸಾಮಾನ್ಯವಾಗಿ ನೆಲದಿಂದ ಕೆಲವು ಅಡಿಗಳಷ್ಟು ಆಳದಲ್ಲೇ ಇದೆ. ಹಾಗಾಗಿ ಇದನ್ನು ನೋಡೋದು ಒಂದು ಕೌತುಕದ ಒಂದು ದೃಶ್ಯನೇ ಅಂತಲೇ ಹೇಳ್ಬೋದು. ಇದು ಮಳೆಗಾಲದಲ್ಲಿ ನೀರಿನಿಂದ ಆವೃತ ಆಗಿರುತ್ತೆ. ಬೇಸಿಗೆಗಾಲ ಆಗಿದ್ದರಿಂದ ನೀರಿರಲಿಲ್ಲ. ಸಾಮಾನ್ಯವಾಗಿ ಇದು ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವೆ ಆದಂಥ ಯುದ್ಧದ ಭೀಕರತೆಯನ್ನು ಕುರಿತು ಇಲ್ಲಿರುವ ಬಸವನ ಮೂರ್ತಿ ಹೇಳುತ್ತೆ. ಈ ಭೂಗರ್ಭದಲ್ಲಿ ಇರ್ತಕ್ಕಂಥ ಶಿವ ದೇವಾಲಯದಲ್ಲಿ ಇರ್ತಕ್ಕಂಥ ಈ ಬಸವನ ಮೂರ್ತಿ ಹೇಳುತ್ತೆ, ವಿಜಯನಗರದ ಅರಸರು ಮತ್ತು ಬಹುಮನಿ ಸುಲ್ತಾನರ ನಡುವೆ ಯುದ್ಧ ಆದಾಗ ನಾನು ಸಹ ಯಾವ ರೀತಿಯಾಗಿ ಘಾಸಿಗೊಂಡೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡುತ್ತೆ ನೋಡಿ. ಅದರ ಮುಖವನ್ನು ಸಹ ತುಂಡರಿಸಿರೋದು ನಮಗೆ ಕಾಣುತ್ತೆ. ಇದು ಯುದ್ಧದ ಭೀಕರತೆಗೆ ಒಂದು ಸಾಕ್ಷಿಯಾಗಿ ಚರಿತ್ರೆಯ ಒಂದು ಯುದ್ಧದ ಕರಾಳತೆಯನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಾಕ್ಷಿಯಾಗಿ ನಿಂತಿದೆ ಅಂತಲೇ ಹೇಳ್ಬೋದು. ಹಂಪಿಯ ಆಕರ್ಷಣೀಯ ಸ್ಥಳಗಳಲ್ಲಿ ಈ ಮಹಾನವಮಿ ದಿಬ್ಬನೂ ಸಹ ಒಂದಾಗಿದೆ. ವಿಶೇಷವಾಗಿ ಇಲ್ಲಿ ದಸರಾ ಸಂದರ್ಭದಲ್ಲಿ ಎಲ್ಲ ಪ್ರಮುಖ ಸಾಮಂತರೊಟ್ಟಿಗೆ ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಂಥ ಸ್ಥಳನೇ ಈ ಮಹಾನವಮಿ ದಿಬ್ಬ ಅಂತಕ್ಕಂಥದ್ದು. ಈ ಮಹಾನವಮಿ ದಿಬ್ಬದ ಸುತ್ತಲೂ ಸಹ ಶಿಲ್ಪಗಳಿಂದ ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ. ವಿಶೇಷವಾಗಿ ಆನೆಗಳ ಸಾಲು, ಒಂಟೆಗಳ ಸಾಲು, ಕುದುರೆಗಳ ಸಾಲು, ಹಂಸ ಪಕ್ಷಿಗಳ ಸಾಲು, ನವಿಲುಗಳ ಸಾಲು ಮತ್ತು ನರ್ತಕಿಯರ ಸಾಲು, ಹೀಗೆ ಹಲವಾರು ಸಾಲುಗಳಲ್ಲಿ ನಾವು ಈ ಆಕರ್ಷಣೆಗಳನ್ನು ನಾವು ಕಾಣ್ಬೋದಾಗಿದೆ. ವಿಶೇಷವಾಗಿ ಪರ್ಷಿಯಾ ಮತ್ತು ಈ ಹಂಪಿಯ ಒಟ್ಟಿಗೆ ಇದ್ದಂಥ ವ್ಯಾಪಾರ ಸಂಪರ್ಕದ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ಚಿತ್ರಕಲೆಗಳನ್ನು ಸಹ ನಾವು ಈ ಮಹಾನವಮಿ ದಿಬ್ಬದಲ್ಲಿ ನಾವು ಕಾಣ್ಬೋದಾಗಿದೆ. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ವಿಶೇಷವಾಗಿ ದಸರಾ ಉತ್ಸವವನ್ನು ಮುಂದುವರಿಸ್ಕೊಂಡು ಹೋದಂಥ ಕೀರ್ತಿ ನಮ್ಮ ಮೈಸೂರು ಅರಸರಿಗೆ ಸಲ್ಲುತ್ತೆ ಅಂದರೆ ತಪ್ಪಾಗಲಾರ್ದು. ಕನ್ನಡ ಭಾಷೆಯ ಒಂದು ಲಿಪಿ.
ವಿಜಯನಗರದ ಅರಸರು ಕೆಲವೊಂದು ಗುಪ್ತ ಸಭೆಗಳನ್ನು ಮಾಡೋದಕ್ಕೆ ಒಂದು ನೆಲಮಾಳಿಗೆಯನ್ನು ಈ ಹಂಪಿಯಲ್ಲಿಯೇ ನಿರ್ಮಾಣ ಮಾಡಿದ್ದಾರೆ. ಆ ನೆಲಮಾಳಿಗೆಯನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ನೆಲಮಾಳಿಗೆಯಲ್ಲಿ ಕೆಲವೊಂದು ರಾಜ ಪರಿವಾರದವರು ಮತ್ತು ಈ ಶತ್ರುಗಳ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಅಂತೇಳಿ ಗುಪ್ತ ಸಭೆಗಳನ್ನು ನಡೆಸ್ತಾ ಇದ್ದರು. ಆ ಗುಪ್ತ ಸಭೆಗಳು ನಡೀತಿದ್ದಂಥ ಒಂದು ನೆಲಮಾಳಿಗೆ ಇದಾಗಿದೆ ಅಂತ.